ಓಕೆ ಸರ್, ವಿಶ್ವ ಮಹಿಳೆಯರ ದಿನಾಚರಣೆ JDS ಪಕ್ಷದಿಂದ ವರಿಷ್ಠರ ನೇತೃತ್ವದಲ್ಲಿ ಬೃಹತ್ ಸಭೆ ನಡೆಸಿದ್ರಿ. ದಿನಾಚರಣೆ ಮಾಡ್ಲೇಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ನಾವೇನ್ ಮಾಡೋದು, ಈ ಸಾರಿ ವಿಶ್ವ ಮಹಿಳಾ ದಿನಾಚರಣೆನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ನಮ್ಮ ವರಿಷ್ಠರಾದ ದೇವೇಗೌಡರ ಅಪ್ಪಾಜಿ ಅವರು, ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿಗಳು ಆದಂತ ಕುಮಾರಣ್ಣವರು ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನ ಕೊಟ್ಟಿದ್ರು. ಹಾಗಾಗಿ ನಾವೆಲ್ಲ ಕಾರ್ಯಕರ್ತರುಗಳು ಏನು ಈ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳೆಲ್ಲ ಒಟ್ಟಿಗೆ ಕಲಿತು ಕೂತ್ಕೊಂಡು ಮಾತಾಡಿ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಏನು 30 ಜಿಲ್ಲೆಗಳಿಂದನೂ ಎಲ್ಲರೂ ಮಾಡ್ಬೇಕಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಮೇಲೆ ನಾವು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಸಾರ್ತಿ ನಾವು ಈ ನಿಂಭಾಗದಲ್ಲೇ ಮಾಡ್ಬೇಕು ಅಂತ ಹೇಳಿ, ಇದು ವಿಶಾಲವಾಗಿದೆ, ಬೆಂಗಳೂರಿಗೆ ಪರವಾಗಿಲ್ಲ ಅಂತ ಹೇಳಿ ಒಂದು ಈಗ ಇದಾಗಿದ್ದರಿಂದ ಜಗಜೀವನ್ ರಾಮ್ ಆಡಿಟೋರಿಯಂ ನಲ್ಲಿ ಮಾಡ್ಬೇಕಂತ ಎಲ್ಲ ಬಹಳ ಮಾಡಿ ಬಹಳ ಸದೃಢದಿಂದ ಎಲ್ಲರೂ ಸಂತೋಷದಿಂದ ಎಲ್ಲಾ ಹೆಣ್ಮಕ್ಳುಗಳು ಸೇರಿ ಅದು ಏನು 33% ಏನು ಕೊಟ್ಟಿದ್ದಾರೆ ನಮ್ಮವರು, ಆ ದೇವೇಗೌಡರ ಅಪ್ಪಾಜಿ ಅವರೇ ಇದನ್ನ ಮೊದಲು ರೂಪಿಸಿದ್ದು. ಹಾಗಾಗಿ ಎಲ್ಲ ಹೆಣ್ಮಕ್ಳುಗಳೆಲ್ಲ ಖುಷಿಯಾಗಿ ಈಗ ಈ ಸಾರ್ತಿ ಅದು ಮೊದಲು GP ಚುನಾವಣೆ ಬೇರೆ ಬರ್ತಾ ಇದೆ. ಇದರಲ್ಲಿ ಈಗ ಏನು 198 ವಾರ್ಡ್ ಇತ್ತು, 198 ವಾರ್ಡ್ ನ ಈಗ 369 ವಾರ್ಡ್ ಮಾಡಿದ್ದಾರೆ. 369 ವಾರ್ಡ್ಗಳಲ್ಲೂ ಈಗ ನಮಗೆ 50% ಅಂತಂದ್ರೂ 180 ವಾರ್ಡ್ ಮೇಲೆ ಒಂದೊಂದು ವಾರ್ಡ್ಗೆ ಅಂತ ಮಾಡ್ಕೊಂಡಿದ್ದಾರೆ. ಅದ್ರೊಳಗೂ ಇವರು ಬಿಜೆಪಿ ಅವರು ಒಂದಷ್ಟು ಜನ ಈ ಕಾಂಗ್ರೆಸ್ನವರು ಸೇರ್ಕೊಂಡು JDS ನವರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಆ ಭಾಗ ಎಲ್ಲಾನು ಯಾರು ಗೆಲ್ಲಬಾರ್ದು, ನಿಂತ್ಕೊಬಾರ್ದು, ಆ ರೀತಿಯಲ್ಲಿ ಕ್ಯಾಟಗಿರಿ ಮಾಡಿ ಕುಂಡ್ರಿಸ್ಬಿಟ್ಟು ಅವಮಾನ ಮಾಡಿ ಭಗವಂತ ಈ ಟೈಮಲ್ಲಿ JDS ಪಕ್ಷಕ್ಕೆ ಕೈ ಹಿಡಿದು ನಡೆಸಕ್ಕೆ ಚೆನ್ನಾಗಿ ಒಂದು ಅವಕಾಶ ಇದೆ. ಇವ್ರ ಕೈನಲ್ಲಿ ಯಾವುದೋ ಏನು ಮಾಡಕ್ಕಾಗದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಲ ಸೂಲ ಅಂತ ಹೇಳಿ ಒಬ್ಬೊಬ್ಬನ ತಲೆ ಮೇಲೆ 1 ಲಕ್ಷ ಚಿಲ್ಲರೆ ತರ ಈಗ ಮುಂದಿನ ಜನ್ಮ ಕೊಡ್ತಾ ಇರೋಂತ ಕಣ್ಣು ಬಿಡ್ತಾ ಇರೋಂತ ಮಗಿನ ಮೇಲೂ ಸಾಲ ಅಂತ ಹೇಳಿ ಶ್ರೀಮಾನ್ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಹಣ ಮಾಡ್ಲಿಕ್ಕೋಸ್ಕರ, ಲೂಟಿ ಮಾಡ್ಲಿಕ್ಕೋಸ್ಕರ ಈಗ ಮಾಡಬಾರದು ಮಾಡಿ GBAನ ಏನೋ ಮಾಡಿ ಒಂದು ಅಧೋಗತಿಗೆ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಿದ್ದಾರೆ. ಅವರೊಳಗೆ ಹೊಂದಾಣಿಕೆ ಇಲ್ದಲೇ ಇರೋದ್ರಿಂದ ಚುನಾವಣೆ ಮುಂದೂಡ್ಕೊಂಡು ಹೋಗೋಕೆ ಒಂದು ಅವಕಾಶ ಹುಡುಕ್ತಾ ಇದ್ದಾರೆ. ಹಾಗಾಗಿ ಒಂದೊಂದ್ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಕಾರ್ಯಕ್ರಮ ಇವತ್ತು ಬಹಳ ಚೆನ್ನಾಗಿ ನಡೀತು, ಸೊಗಸಾಗಿ ನಡೀತು. ಯಾವ ಪಕ್ಷದವರು ಈ ರೀತಿ ಮಾಡಕ್ಕಾಗಿರ್ಲಿಲ್ಲ. ಆ ರೀತಿ ನಾವು JDS ಪಕ್ಷದಲ್ಲಿ ನಮ್ಮ ಮಹಿಳಾ ಮಣಿಗಳು ಇವತ್ತು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆದ್ರಿಂದ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು, ನಿಮ್ಗೂ ಒಳ್ಳೇದ್ ಮಾಡ್ಲಿ. ನಮ್ಮ ಪಕ್ಷ ಮುಂದೆ JDS ಪಕ್ಷ GBA ನಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಸೀಟುಗಳಿಂದ ಗೆದ್ದು ಬರ್ಲಿ, GBA ನಮ್ಮ JDS ಪಕ್ಷಕ್ಕೆ ತಗೊಂಡು ಇಡ್ತಕ್ಕೆ ಅಂತ ಹೇಳಿ ನಾವು ಭಗವಂತನಲ್ಲಿ ಕೇಳ್ಕೊಂತಾ ಇದ್ದೀವಿ. ಹನುಮೂರ್ತಿ ಅಂತೇಳಿ ನಾವು ಮಹಾಲಕ್ಷ್ಮಿ ಕ್ಷೇತ್ರದ JDS ಅಧ್ಯಕ್ಷರು ನೂತನವಾಗಿ ಆಯ್ಕೆ ಆಗಿದ್ದೇವೆ. ಎಲ್ಲ ನಮ್ಮ ಇಡೀ ಕರ್ನಾಟಕದ JDS ನವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡಿ.